ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದು ಇನ್ನೊಂದು ಕಡೆ ಕಾಣಿಸಿಕೊಂಡಿರುವಂತಹ ಬಿರುಕು ಆತಂಕವನ್ನೇ ಸೃಷ್ಟಿಸಿದೆ. ಕ್ರಸ್ಟ್ ಗೇಟ್ ಕಟ್ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿದೆ. ಇಂದು ಸಿಎಂ ಸಿದ್ದರಾಮಯ್ಯ ಟಿಬಿ ಡ್ಯಾಂ ಪರಿಶೀಲನೆ ನಡೆಸಿದ್ದಾರೆ. ಮತ್ತೊಂದು ಕಡೆ ನಿರ್ಲಕ್ಷ್ಯಕ್ಕೆ ಸರ್ಕಾರವೇ ಹೊಣೆ ಅಂತ ಬಿಜೆಪಿ ನಾಯಕರು ಕೆಂಡ ಕಾರುತ್ತಿದ್ದಾರೆ. ಈ ಮಧ್ಯೆ ಇಂದೇ ತಾತ್ಕಾಲಿಕ ಗೇಟ್ ಅಳವಡಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಕೊಚ್ಚಿ ಹೋದ ಟಿಬಿ ಡ್ಯಾಂ ಗೇಟ್, ಜಲಾಶಯದಲ್ಲಿ ಕಾಣುತ್ತಿವೆ ಬಿರುಕು. ಶನಿವಾರ ರಾತ್ರಿ 11 ಗಂಟೆಗೆ ತುಂಗಭದ್ರಾ ಡ್ಯಾಂನ 19ನೇ ಗೇಟ್ ಕೊಚ್ಚಿ ಹೋಗಿದೆ. ತುಂಬಿದ ತುಂಗಭದ್ರೆ ಒಡಲು ಕಣ್ಣೆದುರೇ ಖಾಲಿಯಾಗ್ತಿದೆ. ಈ ಆಘಾತದ ನಡುವೆ ಮತ್ತೊಂದು ಭಯಾನಕ ಸಂಗತಿ TV9 ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಅದೇನೆಂದ್ರೆ ಡ್ಯಾಂನ ಕ್ರಸ್ಟ್ ಗೇಟ್ಗಳು ಇರುವ ಕಡೆಗೆ ಅಲ್ಲಲ್ಲಿ ಬೆರುಕು ಬಿಟ್ಟಿರೋದು. ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಕಾಣ್ತಿದೆ. ಡ್ಯಾಮ್ನ ಬಹುತೇಕ ಭಾಗದಲ್ಲಿ ಅಲ್ಲಲ್ಲಿ ಕ್ರ್ಯಾಕ್ಗಳು ಇರೋದನ್ನ ಕಾಣ್ತಿದ್ವಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಕ್ರಸ್ಟ್ ಗೇಟ್ಗಳು ಇರುವಂತಹ ಸ್ಥಳಗಳಲ್ಲಿ ಅನೇಕ ಕಡೆ ಕ್ರ್ಯಾಕ್ ಇರುವಂಥದ್ದು ಇದು ಜನರ ಆತಂಕವನ್ನ ಹೆಚ್ಚಿಸ್ತಾ ಇರುವಂಥದ್ದು. ಯಾಕಂತಂದ್ರೆ ಮೇಂಟೆನೆನ್ಸ್ಗೋಸ್ಕರ ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಗಿದೆ. ಇನ್ನಾದರೂ ಕೂಡ ಅನಾಹುತಗಳು ಆಗದಂತೆ ತಡೆಯುವಂಥ ಒಂದು ಕೆಲಸವನ್ನ ಡ್ಯಾಮಿನ ಸಿಬ್ಬಂದಿ ಮಾಡಬೇಕಾಗಿದೆ. ಎರಡು ದಿನಗಳಲ್ಲೇ ಡ್ಯಾಂನಲ್ಲಿದ್ದ 15 TMC ನೀರು ಖಾಲಿ. ಗೇಟ್ ದುರಸ್ತಿ ಮಾಡೋದಕ್ಕೆ ಡ್ಯಾಂನಲ್ಲಿರೋ ನೀರು ಖಾಲಿ ಮಾಡಲೇಬೇಕಿದೆ. ಸದ್ಯ ಡ್ಯಾಂನಿಂದ ಭರ್ತಿ 1,40,000 ಕ್ಯೂಸೆಕ್ ನೀರು ಬಿಡಲಾಗ್ತಿದೆ. ಕೊಚ್ಚಿ ಹೋಗಿರುವ 19ನೇ ಗೇಟ್ ಮೂಲಕವೇ ಬರೋಬ್ಬರಿ 35,000 ಕ್ಯೂಸೆಕ್ ನೀರು ಹೋಗ್ತಿದೆ. 105 TMC ನೀರು ಸಂಗ್ರಹವಿದ್ದ ಡ್ಯಾಂ ಈಗ ಖಾಲಿ ಆಗ್ತಿದ್ದು 2 ದಿನಗಳಲ್ಲೇ ಬರೋಬ್ಬರಿ 15 TMC ನೀರು ವ್ಯರ್ಥವಾಗಿ ಹರಿದು ಹೋಗಿದೆ. ಇನ್ನು 50 TMC ನೀರು ಖಾಲಿ ಆಗಬೇಕಿದೆ. ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಿಂದಾಗಿ ಹಂಪಿ ಸ್ಮಾರಕಗಳು, ಕಂಪ್ಲಿ ಸೇತುವೆ ಸೇರಿದಂತೆ ಹಲವು ಸೇತುವೆಗಳು ಮುಳುಗಡೆಯಾಗಿವೆ. ಡ್ಯಾಂ ಸುತ್ತ ನಿಷೇಧಾಜ್ಞೆ ಹೇರಿದ್ದು ಸುತ್ತಲಿನ ಗ್ರಾಮಗಳ ಜನರಲ್ಲಿ ನದಿ ತೀರಕ್ಕೆ ಹೋಗದಂತೆ ಡಂಗೂರ ಸಾರಲಾಗ್ತಿದೆ. ಎಲ್ಲಾ ಸಾರ್ವಜನಿಕರು ನದಿ ಕಡೆ ಹೋಗಬಾರ್ದು. ಯಾವಾಗ ಏನೋ ಬರ್ತದೆ ನದಿಗೆ ನೀರು ಗೊತ್ತಿರಂಗಿಲ್ಲ, ಹುಷಾರಾಗಿರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಹೊಸಪೇಟೆಯಲ್ಲೇ ಕ್ರಸ್ಟ್ ಗೇಟ್ ತಯಾರಿಗೆ ಆರಂಭ. ನೀರನ್ನ ಉಳಿಸೋ ನಿಟ್ಟಿನಲ್ಲಿ ಹೊಸ ಕ್ರಸ್ಟ್ ಗೇಟ್ ಅಳವಡಿಸಬೇಕಿದೆ. ಸದ್ಯ ಹೊಸಪೇಟೆಯ ನಾರಾಯಣ ಎಂಜಿನಿಯರಿಂಗ್ ವರ್ಕ್ಸ್ನವರು ಹೊಸ ಗೇಟ್ ರೆಡಿ ಮಾಡ್ತಿದ್ದಾರೆ. ಕೊಪ್ಪಳ ಜಿಲ್ಲೆ ಹೊಸಹಳ್ಳಿಯಲ್ಲಿ ಹಿಂದೂಸ್ತಾನ್ ಕಂಪನಿಯಿಂದಲೂ ಮತ್ತೊಂದು ಗೇಟ್ ರೆಡಿಯಾಗ್ತಿದೆ. ಎಷ್ಟು ಟನ್ ಇರುವಂಥ ಕ್ರೇನ್ ತರಬೇಕು, ಅದರ ವೇಟ್ ಎಷ್ಟು, ಅದು ವೇಟಿಗೆ ನಮ್ಮ ಬ್ರಿಡ್ಜಿದ್ದು ಎಷ್ಟು ತಡ್ಕೊತೈತಿ, ಅದನ್ನೆಲ್ಲದನ್ನು ಚರ್ಚೆ ಮಾಡಿ ನೀರಿನೊಳಗಡೆ ಇಳಿಸುವ ಪ್ರಯತ್ನ ಪ್ರಾರಂಭ ಮಾಡ್ಬೇಕಂತ ಮಾಡಿದ್ದೀವಿ. ಡ್ಯಾಂ ಗೇಟ್ ಕಟ್ ವಿಚಾರದಲ್ಲಿ ರಾಜಕೀಯ ವಾಕ್ಸಮರ. ತುಂಗಭದ್ರೆ ಒಡಲು ಖಾಲಿಯಾಗ್ತಿದ್ರೆ ಇದರ ನಡುವೆ ರಾಜಕೀಯ ಕೆಸರೆರೆಚಾಟವು ಜೋರಾಗಿದೆ. ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಅಶೋಕ್ ನೇತೃತ್ವದ ಬಿಜೆಪಿ ನಿಯೋಗ ಡ್ಯಾಂಗೆ ತೆರಳಿ ಪರಿಶೀಲನೆ ಮಾಡಿದ್ರು. ಬಳಿಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಗೇಟ್ 17ರಿಂದ ಗೇಟ್ 33ವರೆಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ. ಇವತ್ತು ಗೇಟ್ ಸಮಸ್ಯೆ ಆಗಿರ್ತದ್ದು ಗೇಟ್ 19ರಲ್ಲಿ ರಾಜ್ಯ ಸರ್ಕಾರದ ಹೊಣೆ. ಇದು ಮಾನ್ಸೂನ್ ಬರ್ತೈತೆ ಅನ್ನೋಕೆ ಮುಂಚೆನೆ ಇದನ್ನೆಲ್ಲ ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿತ್ತು. ಪರಿಶೀಲನೆ ಮಾಡಿ ಪ್ರತಿಯೊಂದು ಲಿಂಕ್ ಸರಿ ಇದೆಯಾ ಎಲ್ಲಾನು ಕೂಡ ಪರಿಶೀಲನೆ ಮಾಡಿ ಆಮೇಲೆ ಅದ್ರ ಬಗ್ಗೆ ಹೋಗ್ಬೇಕಾಯ್ತು. ಸರ್ಟಿಫೈ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಯಾರು ಬಂದಿದ್ದಾರೋ ಅವ್ರು ಸರ್ಟಿಫೈ ಮಾಡಿ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಕಿತ್ತೋಗಿದೆ ಯಾಕೆ? ಇದು ಇಲ್ಲಿ ಸರ್ಕಾರದ ಒಂದು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇದು ಡಿಕೆ ಪಾರ್ಟ್ ಟೈಮ್ ನೀರಾವರಿ ಮಂತ್ರಿ ಎಂದ ಕಾರಜೋಳ. ನೀರಾವರಿ ಇಲಾಖೆಗೆ ಒಬ್ಬ ಪೂರ್ಣಾವಧಿ ಮಂತ್ರಿಯನ್ನ ನೇಮಕ ಮಾಡಬೇಕಾಗಿತ್ತು. ಈಗಿರ್ತಕ್ಕಂಥವ್ರು ಪಾರ್ಟ್ ಟೈಮ್ ನೀರಾವರಿ ಮಂತ್ರಿ. ಅವರು ರಾಜ್ಯದ ಅಧ್ಯಕ್ಷರಾಗಿ ಎಲ್ಲೆಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ನಡೀತಾ ಇದೆ ಆ ರಾಜ್ಯಗಳಲ್ಲಿ ಓಡಾಡಬೇಕಾಗಿದೆ. ಹೀಗಾಗಿ ನೀರಾವರಿ ಇಲಾಖೆ ಅನಾಥ ಆಗಿದೆ. ಗ್ಯಾರಂಟಿ ಸಲುವಾಗಿ 50-60 ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀರಿ. ಆದರೆ ಇಲ್ಲಿ ಒಂದು ನಿರ್ವಹಣೆಗೆ ಕೆಲವು ಕೋಟಿ ಹಣ ನೀವು ಖರ್ಚು ಮಾಡಿದ್ರು, ಅದು ನಿರ್ವಹಣೆ ಆಗಿ ಇವತ್ತೇನು ತುಂಬಿ ತುಳ್ತಾ ಇದೆ ತುಂಗಭದ್ರಾ ಡ್ಯಾಮು. ಸುಮಾರು 100ಕ್ಕೂ ಹೆಚ್ಚು TMC ನೀರಿದೆ.
ಅದನ್ನು ಉಳಿಸ್ಕೊಂಡು ಹೋಗ್ಬೋದಾಗಿತ್ತು. ತುಂಗಭದ್ರಾ ಡ್ಯಾಂ ಕಂಟ್ರೋಲ್ ಸರ್ಕಾರ ಮಾಡಲ್ಲವೆಂದ ಡಿಸಿಎಂ. ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಜಲಸಂಪನ್ಮೂಲ ಸಚಿವರೂ ಆಗಿರೋ ಡಿಸಿಎಂ ಡಿಕೆ ತುಂಗಭದ್ರಾ ಡ್ಯಾಂ ಕಂಟ್ರೋಲ್ ಅನ್ನ ಸರ್ಕಾರ ಮಾಡಲ್ಲ ಎಂದಿದ್ದಾರೆ. ತುಂಗಭದ್ರಾ ಡ್ಯಾಮು ಕಂಟ್ರೋಲ್ಡ್ ಬೈ ನಾಟ್ ಕರ್ನಾಟಕ ಗೌರ್ಮೆಂಟ್. ಅದಕ್ಕೆ ಆದಂತ ಸಪರೇಟ್ ಬೋರ್ಡ್ ಇದೆ. ನಾವು ಅಲ್ಲಿ ಮೆಂಬರ್ಗಳಷ್ಟೇ. ಬಟ್ ನಮ್ಮಲ್ಲಿ ಇರ್ಬೋದು, ಬೀಗ ಎಲ್ಲ ಅವ್ರ ಕೈಲಿದೆ. ಆದ್ರೂ ಚಿಂತೆ ಇರೋದು ನಮ್ದೇ. ಇತ್ತ ಡ್ಯಾಂ ನೀರು ಖಾಲಿ ಆಗ್ತಿರೋದು ಇಲ್ಲಿನ ಭಾಗದ ರೈತರಲ್ಲಿ ಆತಂಕ ಮೂಡಿಸಿದೆ. ಡ್ಯಾಂ ನಂಬಿಕೊಂಡು ಭತ್ತ ಬೆಳೆದ ರೈತರು ಇದೀಗ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಏನಂದ್ರು, ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಅಂತಾರೆ. ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತಂದ್ರೆ ನೇರವಾಗಿ ಹೇಳ್ರಿ. ಆತಂಕ ಆದ್ರೆ ರೈತರಿಗೆ ನಷ್ಟ ಪರಿಹಾರ ನೀವು ಕೊಡ್ಲಿಕ್ಕೆ ತಯಾರಿದ್ದೀರಾ? ಪ್ರಕೃತಿ ವಿಕೋಪ ಅಂದ್ರೆ ನೀವು ಕೊಟ್ಟಷ್ಟು ತಗೊಂತಿದ್ವಿ, ಆದ್ರೆ ನೇರವಾಗಿ ನೀವೇ ಅದಕ್ಕೆ ಹೊಣೆ ಇರೋದ್ರಿಂದ ನಮ್ಮ ರೈತರಿಗೆ ಒಂದು ಎಕರೆಗೆ 50,000 ನಷ್ಟ ಪರಿಹಾರ ಕೊಡಲೇಬೇಕು. ಇಂದು ಸಿಎಂ ಸಿದ್ದರಾಮಯ್ಯ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಬಳಿಕ ಅಧಿಕಾರಿಗಳ ಜೊತೆಗೂ ಸಭೆ ನಡೆಸಲಿದ್ದಾರೆ. ಇನ್ನು ಇಷ್ಟೆಲ್ಲ ಆದ್ಮೇಲೆ ಸರ್ಕಾರ ಎಚ್ಚೆತ್ತಿದೆ. ರಾಜ್ಯದ ಎಲ್ಲಾ ಡ್ಯಾಂಗಳ ಗುಣಮಟ್ಟ ಪರಿಶೀಲನೆಗೆ ಸಮಿತಿ ರಚಿಸಲು ಮುಂದಾಗಿದೆ. ವಿನಾಯಕ್ ಜೊತೆ ಸಂಜಯ್ ಚಿಕ್ಕಮಠ, ಟಿವಿ9 ಕೊಪ್ಪಳ.